ಪ್ರಾಪರ್ಟೀಸ್ ಇನ್ ಮೈಸೂರು 30-50 ಡೈಮೆನ್ಷನ್ದು 4 BHK ಮನೆ. ಇದು 3 ವರ್ಷ ಹಳೇದು, ಸ್ವಂತಕ್ಕೋಸ್ಕರ ಕಟ್ಕೊಂಡು ಈಗ ಕೊಡ್ತಾ ಇರೋದಂತಂದರೆ ಇವ್ರದ್ದು ಫ್ಯಾಮ್ಲಿ ಚಿಕ್ಕದು ಮತ್ತು ಬೇರೆ ಕಡೆ ಬಿಸ್ನೆಸ್ ಸೆಟ್ ಆಗಿದೆ. ಸೊ ಅದರಿಂದ ಅಲ್ಲಿಗೆ ಹೊರ್ಟೋಗ್ತಾ ಇದ್ದಾರೆ ಅವರು. ಸೊ ಅದಕ್ಕೆ ಇದೆಲ್ಲ ಸ್ಯಾಂಡಲ್ ಕಟ್ಸಿರೋದು, ಸ್ಯಾಂಡಲ್ ರಿವರ್ ಸ್ಯಾಂಡ್ ಸ್ವಂತಕ್ಕಂತಂದ್ಬಿಟ್ಟು ಸ್ವಲ್ಪ ಸ್ಪೆಷಲ್ ಐಟಮ್ ಎಲ್ಲ ಹಾಕಿ ಅವರೇ ನಿಂತ್ಕೊಂಡು ಕೆಲಸ ಮಾಡಿಸ್ಕೊಂಡಿರೋದು. ಫುಲ್ 100% ಟೀಕ್ ಹಾಕಿದ್ದಾರೆ. ಒಂದು ತುಂಡು ತಗೊಂಡು ಕುಯ್ಸಿರೋದು ಟೀಕ್. ಯೂಸ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ ಮನೆ ಒಳಗಡೆ ಹೋದ್ರೆ, ಆ ಥರ ಇದೆ. ಈ ಫಿಕ್ಸೆಡ್ ಆಗಿರೋದು ಏನೇನು ಥಿಂಗ್ಸ್ ಇದೆ ಅದೆಲ್ಲ ಹಂಗೆ ಬಿಟ್ಬಿಡ್ತಾರೆ, ಮೂವೇಬಲ್ ಮಾತ್ರ ತೊಗೊಂಡೋಗ್ತಾರೆ. ಸೊ ಫರ್ನಿಷ್ಡ್ ಹೌಸ್ ಇದು ನಾನು ತೋರಿಸ್ತಾ ಇರೋದು ಕ್ಲಿಪ್ಸ್. ಇದು ಈಗ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ, ಕಂಟಿನ್ಯೂ ನೋಡೋರು ನೋಡ್ಬೋದು. ಇದು ಮೈಸೂರು ಸಿಟಿ ಸೆಂಟ್ರಿಂದ 7 ಕಿಲೋಮೀಟರ್ ಡಿಸ್ಟೆನ್ಸ್. ಈ ದೇವೇಗೌಡ ಸರ್ಕಲ್ ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿಂದ ಬರಬೇಕು. ಇದಕ್ಕೆ ಮಾನಸಿ ನಗರ ನಿಯರೆಸ್ಟ್. ಇದು ಪಾರ್ಕ್ ಫೇಸಿಂಗ್ ಇದೆ, ಉತ್ತರ ದಿಕ್ಕು. ನಂದಿ ಫೇಸಿಂಗ್ ಪೂರ್ವ ಬಾಗಿಲು. ಮೇನ್ ಡೋರು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಇದೆ ಈಸ್ಟ್ ಮೇನ್ ಡೋರು. ಮನೆ ಮೇಂಟೆನೆನ್ಸ್ ಮಾಡೋ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮೂರು ವರ್ಷ ಹಳೇದಿದು. ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ರು ಇವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಇದ್ರದ್ದು ಬೆಲೆ 1,95,00,000 ರೂಪಾಯಿ ಹೇಳ್ತಾಯಿದ್ದಾರೆ. ನೆಗೋಷಿಯಬಲು ಮಾಡಿಕೊಡ್ತಾರೆ. 30-50 ಡೈಮೆನ್ಷನ್, 4 ಬೆಡ್ರೂಮು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಲ್ಲೂ ಸ್ವಲ್ಪ ಕಟ್ಟಿದ್ದಾರೆ. ಡಬಲ್ 8 RCC ಇದು. ಸ್ಟ್ರೈಟ್ ಕಾಣ್ತಾ ಇರೋದು ಕಿಚನ್ನು, ಅದರ ಪಕ್ಕದಲ್ಲಿ ಕಾಣ್ತಾ ಇರೋದು ಬೆಡ್ರೂಮು, ಪೂಜಾ ರೂಮು. ಈಗ ಕಿಚನ್ಗೆ ಎಂಟ್ರ್ ಆಗ್ತಾಯಿದ್ದೀನಿ. ಆಸ್ ಪರ್ ವಾಸ್ತು ಈಸ್ಟ್ಗೆ ಕಿಚನ್ ಕೊಟ್ಟಿದ್ದಾರೆ. ಯುಟಿಲಿಟಿ, ಫುಲ್ ಯುಟಿಲಿಟಿ ಗ್ರಿಲ್ ಕವರ್ ಮಾಡಿದ್ದಾರೆ. ಮತ್ತು ಒಂದು ಬೋರ್ವೆಲ್ ಇದೆ ಈ ಬಿಲ್ಡಿಂಗಲ್ಲಿ. ಮೂಡ ವಾಟರ್ ಬೇರೆ ಸಪ್ರೇಟಾಗಿ ಬರ್ತದೆ. ನೋಡಿ, ಈ ಥರ ಕನ್ಸ್ಟ್ರಕ್ಷನನ್ನು ಮೈಸೂರಲ್ಲಿ ಮಾಡಿಸಂಗಿದ್ರೆ ನಮಗೆ ಸಂಪರ್ಕ ಮಾಡಿ. ನೀಟಾಗಿರೋದು ಕನ್ಸ್ಟ್ರಕ್ಷನೆಲ್ಲ ಮಾಡಿಕೊಡ್ತೀವಿ. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು.
ಮೈಸೂರಲ್ಲಿ ಮೂಡ ಸೈಟ್ಗಳನ್ನ ಸೇಲ್ ಮಾಡೋಂಗಿದ್ರೆ ನಮಗೆ ಸಂಪರ್ಕ ಮಾಡಿ, ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡಿಕೊಡ್ತೀನಿ. ಪೂಜಾ ರೂಮಲ್ಲಿ ಇಬ್ಬರು ಕೂತ್ಕೊಂಡು ಬೇಕಾದ್ರೆ ಪೂಜೆ ಮಾಡ್ಬೋದು, ಆ ರೀತಿ ವಿಶಾಲವಾಗಿ ಮಾಡಿದ್ದಾರೆ ಸ್ಪೇಸ್. ಕಾಮನ್ ಬಾತ್ರೂಮ್. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ದು ಲಿವಿಂಗ್ ಇದು. ವಾಶ್ ಬೇಸಿನ್. ಇದೊಂದು ಬೆಡ್ರೂಮು. ಬಾಲ್ಕನಿ. ಬಾಲ್ಕನಿಯಲ್ಲೇ ಇದೊಂದು ಬಾತ್ರೂಮು. ಇದರದ್ದು ಸೈಡ್ ಡೈಮೆನ್ಷನ್ 30x50. ಮೂರನೇ ಬೆಡ್ರೂಮ್ ಇದು. ಈ ಬೆಡ್ರೂಮ್ಗೂ ಬಾಲ್ಕನಿ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಇದೆ, ಬಟ್ ನಾನು ಹೊರಗಡೆ ಹೋಗಿಲ್ಲ. ಬಾಲ್ಕನಿ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಅಲ್ಲೂ ಒಂದು ಬೆಡ್ರೂಮ್ ಇದೆ, ಬಾತ್ರೂಮ್, ಟಾಯ್ಲೆಟ್ ಅದೆಲ್ಲ ಮಾಡಿದ್ದಾರೆ ಮೇಲ್ಗಡೆನು. ನೋಡಿ, ಇದೇ ಒಂದು ಬೆಡ್ರೂಮು. ಇದು 4ನೇ ಬೆಡ್ರೂಮು.
ಲೊಕೇಶನ್ನು ಚೆನ್ನಾಗಿದೆ, ಮನೆಯೂ ಕಂಡೀಷನಾಗಿ ಕಟ್ಟಿದ್ದಾರೆ. ಮತ್ತು ಸ್ಯಾಂಡ್ ಯೂಸ್ ಮಾಡಿದ್ದಾರೆ, ರಿವರ್ ಸ್ಯಾಂಡ್. ಬಟ್ಟೆ ವಾಶ್ ಮಾಡೋದಕ್ಕೆ ವಾಷಿಂಗ್ ಏರಿಯಾ ಅಂತ ಮಾಡ್ಕೊಂಡಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಂಡಿದ್ದಾರೆ ನೋಡಿ. ಈ ಕಡೆದು ಟಾಯ್ಲೆಟು, ಆ ಕಡೆದು